ನಮಸ್ಕಾರ ಸ್ನೇಹಿತರೆ, ನಾವು ಬಸವಕಲ್ಯಾಣ ತಾಲೂಕಿನ ಒಂದು ಗ್ರಾಮದಲ್ಲಿ ಬಂದೀವಿ. ಯಾಕಂದರೆ ಫೀಲ್ಡ್ ಮೇಲೆ ಬಂದು ನಮ್ಮ ಹೊಲಕ್ಕೆ ನೋಡಿದಾಗೇ ನಮಗೇನದ ಒಂದು ಸಮಾಧಾನ ಆಗ್ತದೆ ಅಂಥೇಳಿ ರೈತರು ಹೇಳಿದಾಗ ಅವ್ರ ಹೊಲಕ್ಕೆ ನಾವು ಬಂದು ಭೇಟಿಯಾಗಿ ಮತ್ತು ಅವರು ನಮ್ಮ ಬೀಜೋಪಚಾರ ಮಾಡಿದಾಗ ಯಾವ ಥರ ಅನಿಸಿಕೆ ಅವ್ರಿಂದ ಅದ ಅಂಥೇಳಿ ಅವ್ರ ಬಾಯಿಲಲ್ಲಿ ಕೇಳ್ಕೊಳ್ಳೋಣ. ನಮಸ್ಕಾರ ಸರ. ನಮಸ್ಕಾರ. ತಮ್ಮ ಹೆಸರು ರೀ? ಪಂಡಿತರಾವ್. ಯಾವ ಊರು ರೀ? ಗಿಲ್ಕಿ. ಈಗ ನೀವು ಇದಕ್ಕಿಂತ ಮೊದಲು ಏನದ ನೀವು ಗೊಬ್ಬರ ಅದು ಬಳಕೆ ಮಾಡಿ ಬಿತ್ತನೆ ಮಾಡ್ತಿದ್ರಿ, ಆವಾಗ ಮತ್ತು ಇವಾಗ ನಾವೇನು MLC ಬೀಜೋಪಚಾರ ಕೊಟ್ಟಿವಿ, ವ್ಯತ್ಯಾಸ ಏನದ ನಿಮ್ಗೆ ಹೇಳಿ. ಚಲೋ ಅನ್ಸುತ್ತೆ ರೀ. ಹಾಂ ರೀ, ಸರಿಯಾಗಿ ಅನಿಸ್ಲಿಕ್ಕೆ ಸರಿಯಾಗಿ ಅಂದ್ರೆ ಬೆಳೆ ಸರಿಯಾಗಿ ಬಂದದ ಅಂದ್ರೆ ಒಂದು ಕಾಳು ನೀವು ಯಾವುದೇ ಥರ ಗೊಬ್ಬರ ಹಾಕಿಲ್ಲ, ಹಾಕಲಾರ್ದೇ ಬಿತ್ತನೆ ಮಾಡಿದಾಗ್ಲೂ ಏನದ ಒಳ್ಳೆ ರಿಸಲ್ಟ್ ಬಂದಂತ ನಿಮ್ಗೆ ಸಮಾಧಾನ ಅನ್ಸದ. ಮತ್ತೆ ಇದು ಕಂಪ್ನಿಗೆ ಏನು ಹೇಳ್ಬೇಕು ನಿಮ್ಮ ಅನಿಸಿಕೆ ಏನದ ರೀ? ಕಂಪ್ನಿ ಏನು ಸಾಲ್ವ್ ಅದಾನ? ಚಲೋ ಅದ ರೀ. ಇದನ್ನೇ ರೆಡಿ ಮಾಡಿ ಕೊಟ್ಟಿದ್ದ ಏನು MD ಸರ್ಗೆ ಥ್ಯಾಂಕ್ಸ್ ನೀವು ಹೇಳಕ್ಕೆ ಒಂದು ಇಷ್ಟಪಡ್ತೀರಾ? ಸರಿಯಾಗದ ಸರ, ಸರಿಯಾಗದ, ಬೆಳವಣಿಗೆ ಚಲೋ ಅದ. ಇದೇ ರೀತಿ ಎಲ್ಲ ರೈತರು ಬಳಕೆ ಮಾಡ್ಬೇಕಂತ ವಿನಂತಿ. ಏನಂತೀರಿ? ನಮಸ್ಕಾರ ಸರ್.